ಕರೆ ಇಟ್ಟರು. ಬಂದ ರೈತರಿಗಾಗಿ ಒಂದು ನ್ಯಾಯ ಕೊಡಿಸ್ರಿ ನೀವು. ಮತ್ತು ಸಿದ್ದರಾಮಯ್ಯನ ಸರ್ಕಾರ ತಕ್ಷಣ ಈ ರೈತರ ಪರವಾಗಿ ಧಾವಿಸಬೇಕು. ಈಗ ನಿನ್ನೆ ಒಂದು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸ್ಟೇಟ್ಮೆಂಟ್ ಕೊಟ್ಟರಿ, ಕೇಂದ್ರ ಸರ್ಕಾರ ಮೇಲೆ ಬಟ್ಟು ತೋರಿಸಿರಿ. ಅದು ನಮ್ಮದು 20-30 ವರ್ಷ ಗೊತ್ತೈತಿ, ಅದನ್ನು ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೈತಿ, ಯಾರು ತಪ್ಪೈತಿ. ಈಗ ತಾತ್ಕಾಲಿಕ ನಾವು 3,500 ಏನು ಬೇಡತ್ತಿದ್ದಿಲ್ಲ, ಅದನ್ನು ಬಗೆಹರಿಸ್ರಿ. ಅದು SIP ಮತ್ತು ಸ್ವಾಮಿನಾಥನ್ ವರದಿ ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಅದಕ್ಕೆಲ್ಲ ನಾವು ಸಜ್ಜಿದೀವು. ಮುಂದಿನ ದಿನಮಾನದೊಳಗೆ ಅದಕ್ಕೆ ಈಗಿನ ಪರಿಸ್ಥಿತಿ, ತಾತ್ಕಾಲಿಕ ಪರಿಸ್ಥಿತಿ ಏನೈತೆ ಅದನ್ನು ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸ್ರಿ. ರೋಡ್ ಮೇಲಿಂದ ರೈತರು ನೆಬಸ್ರಿ. ಇದು 3ನೇ ದಿವಸ ಮುಂದುವರೆದೈತಿ ಹೋರಾಟ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 3ನೇ ದಿವಸ ಸರ ಲೋಕಲ್ ಎಲ್ಲ ಇವರ ಬರ್ತಾರೆ. ನಮ್ಮ ಅಂತಮ್ರ ಕುಡ್ಕೊಂಡು ನಾವು ಹೋರಾಟ ನಡೆಸಿದ್ದೀವಿ. ರೈತರಿಗೆಲ್ಲ ಅಧಿಕಾರಿಗಳು ಯಾರು ನಮ್ಮ ಸಮಯಕ್ಕೆ ಬಂದಿಲ್ಲ, ಶಾಸಕರು ಬಂದಿಲ್ಲ. ನ್ಯಾಯ ಕೊಡಿಸಿ ಎಬ್ಬಿಸ್ಬೇಕು. ಮುಂದಿನ ದಿನಮಾನದೊಳಗೆ ನಿಮ್ಮ ಭವಿಷ್ಯ ಬೇಕಂದ್ರೆ ಒಂದು ಏನೋ ಚರ್ಚೆ ಮಾಡಿ ರೋಡ್ ಮೇಲಿನ ರೈತರನ್ನ ಎಬ್ಬಿಸ್ರಿ. ಮತ್ತು ಇಲ್ಲೆಲ್ಲ ಅಂಗಡಿ ಮುಗ್ಗಟ್ಟುಗಳು ಜನರಿಗೆ ತ್ರಾಸೈತಿ. ಪಾಪ ವ್ಯಾಪಾರಸ್ಥರು ಪಾಪ ಕೆಲವೊಂದು ಬಡವು ಇರ್ತಾವೆ, ಹೊಟ್ಟೆ ತುಂಬಿಕೊಂಡು ಇರ್ತಾವೆ. 3ನೇ ದಿವಸ ಬಂದು ಕರೆ ಇರ್ತೈತಿ. ಅವ್ರ ಪ್ರೀತಿಯಿಂದ ಅವ್ರಿಗೆ ಏನಾಗೈತಿ, ನಮ್ಮ ಅಥಣಿ ತಾಲೂಕು ಸಿಟಿ ಜನರಿಗೆ ಈ ಕಡೆ ನಮ್ಮ ರೈತರನ್ನು ಬಿಡಕ್ಕೆ ಬರತ್ತೋ ಅವ್ರ ನೋವು ಒಳಗೆ ಹೊರಗೆ ಹೇಳ್ಕೊಳಕ್ಕೆ ಬರಬಾರ್ದಂಥ ಪರಿಸ್ಥಿತಿ ಐತಿ. ಇಂಥ ನೋವನ್ನು ನೋಡ್ಕೊಂಡು ನೀವು ಯಾರಾದರೂ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಬಂದ ಅಧಿಕಾರದೊಳಗೆ ಯಾರದಿರಲ್ಲ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ರಿ. ಈ ರೋಡ್ ಮೇಲೆ ರೈತರನ್ನ ಎಬ್ಬಿಸ್ರಿ ಅಂತ ಅಥಣಿ ತಾಲೂಕು ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕಳಕಳಿ ವಿನಂತಿಯಿಂದ ಕೊನೆಯದಾಗಿ ಕೇಳ್ಕೊತೀನಿ. ಇದೊಂದು ವಿಷಯ ಮುಂದಿನ ಹೋರಾಟ ಆಗ್ತೈತೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ